ರಾಮ ಮಂದಿರದಲ್ಲಿ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಕೊಟ್ಟು ಇವತ್ತು ಎರಡನೇ ದಿನ ಭಕ್ತರ ಸುನಾಮಿಯೇ ಹಬ್ಬಿದೆ. ಅದರ ಜೊತೆಗೆ ರಾಮಲಲ್ಲಾ ಪ್ರತಿಷ್ಠಾಪನೆ ಬಳಿಕ ಕನ್ನಡಿಗ ಶಿಲ್ಪ ಅರುಣ್ ಯೋಗಿರಾಜ್ ಅವರ ಎಕ್ಸ್ಕ್ಲೂಸಿವ್ ಮಾತು ಪಬ್ಲಿಕ್ ಟಿವಿ ಜೊತೆಗೆ. ಬೆಂಗಳೂರಿಗೆ ಬರೋ ಮುನ್ನವೇ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ. ಬೆಂಗಳೂರಿಗೆ ಬರೋ ಮುನ್ನ ಪಬ್ಲಿಕ್ ಟಿವಿ ಜೊತೆ ಅರುಣ್ ಯೋಗಿರಾಜ್ ಮಾತನಾಡಿದ್ದಾರೆ. ಇವತ್ತು ಮಧ್ಯಾಹ್ನ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ ಅಯೋಧ್ಯೆಯಿಂದ. ರಾಮಲಲ್ಲಾ ವಿಗ್ರಹ ಆಯ್ಕೆಯಾಗಿದ್ದಕ್ಕೆ ಸಂತಸ ವ್ಯಕ್ತಪಡಿಸೋದರ ಮುಖಾಂತರ ಎಕ್ಸ್ಕ್ಲೂಸಿವ್ ಸಂದರ್ಶನ. ಅರುಣ್ ಯೋಗಿರಾಜ್ ಅವರು ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ದಾರೆ. ಏನೇನ್ ಮಾಹಿತಿ ಹಂಚ್ಕೊಂಡಿದ್ದಾರೆ, ಏನೇನ್ ಸಂತಸ ಹಂಚ್ಕೊಂಡಿದ್ದಾರೆ, ಹೇಗೆ ಅನಿಸ್ತಾ ಇದೆ ಸರ್ ಇವಾಗ? ನನಗೆ ನಿನ್ನೆ ತನಕ ಅಂದ್ರೆ ಮೊನ್ನೆ ತನಕ ಏನು ಅನಿಸ್ತಿರಲಿಲ್ಲ. ಮೊನ್ನೆಯಿಂದ ಈಗ ಖುಷಿ ಆಗ್ತಾ ಇದೆ ತುಂಬಾ. ಯಾಕಂದ್ರೆ ಇದೊಂದು ಜವಾಬ್ದಾರಿ ಇತ್ತು, ನಮ್ಮ ದೇಶದ ಜನತೆಗೆ ಇಷ್ಟ ಆಗ್ತಾ ಇದೆ. ಅದರಿಂದ ಬಹಳ ಸಂತೋಷ ಆಗ್ತಾ ಇದೆ. ಬಹಳ ಸಂತೋಷ ಆಗ್ತದೆ ಸರ್. ಆ ಮುಖದಲ್ಲಿ ನೋಡ್ತಾ ಇದ್ದಾಗ ಬಾಲರಾಮನನ್ನ ನಮಗೆ ಒಂದ್ ರೀತಿಯಾಗಿ ಕಣ್ಣಲ್ಲಿ ಒಂದ್ ರೀತಿ ಆನಂದ ಭಾಷ್ಪ ಬಂದ್ಬಿಡುತ್ತೆ. ಹೇಗ್ ಸಾಧ್ಯ ಆಗತ್ತೆ ನೋಡಿ, ನಮಗೆ ಇದಕ್ಕೆ ಬಹಳಷ್ಟು ಉದಾಹರಣೆಗಳಿದೆ. ಇದರಷ್ಟು ಬಹಳಷ್ಟು ಹೋರಾಟಗಳಾಗಿದೆ, ಬಹಳಷ್ಟು ಜನದ್ದು ಸ್ಯಾಕ್ರಿಫೈಸಸ್ ಇದೆ. ಇವನ್ನೆಲ್ಲನೂ ಒಂದು ನಮ್ಮ ಗಮನದಲ್ಲಿ ಇಟ್ಕೊಂಡು ಎಷ್ಟು ನಾವು ಸಾಧ್ಯವಾಗುತ್ತೆ ಅಷ್ಟು ಪ್ರಯತ್ನ ಪಟ್ಟಿದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ನಮ್ಮ 140 ಕೋಟಿ ಜನಕ್ಕೆ ಒಂದು ದರ್ಶನ ಮಾಡಿಸ್ಲಿಕ್ಕೆ ಇರೋದು ಒಂದೇ ಅವಕಾಶ, 2 ಕಣ್ಣು, 1 ಮೂಗು, 1 ಬಾಯಿ. ಅಷ್ಟರಲ್ಲಿ ನಾನು ಲಲ್ಲಾ ಅವ್ರನ್ನ ಹುಡುಕಿ ದೇಶಕ್ಕೆ ತೋರಿಸ್ಬೇಕಾಗಿರುತ್ತೆ. ಭಾಳಷ್ಟು ಹೋಮ್ವರ್ಕ್ ಮಾಡಿರ್ತೀನಿ, ಭಾಳಷ್ಟು ಅಧ್ಯಯನ ಮಾಡಿರ್ತೀನಿ. ಎಲ್ಲನೂ ಈಗ ಫಲ ಕೊಟ್ಟಿದೆ ಅಂತ ಹೇಳ್ಬೋದು. ಈ ಕೆತ್ತನೆಯಲ್ಲಿ ತಾಳಗಳನ್ನ ಬಳಕೆ ಮಾಡ್ತಾರೆ. ಇದರಲ್ಲಿ ಬಳಕೆ ಮಾಡಿದಂತ ತಾಳ ಯಾವುದು? ನಾವು ಉತ್ತಮ ಪಂಚತಾಳ ಅಂತ ಹೇಳ್ತೀವಿ ಶಿಲ್ಪಶಾಸ್ತ್ರದಲ್ಲಿ. ಆ ತಾಳಮಾನ ಪ್ರಕಾರ ಮಾಡ್ತೀವಿ. ಅದೊಂದು ಜಾಮಿಟ್ರಿ, ಅದೊಂದು ನಿಮ್ಗೊಂದು ಅಳತೆಗಳು ಕೊಡುತ್ತೆ. ಆ ಅಳತೆ ಒಳಗಡೆ ಕಲೆ ತೋರಿಸೋದು ನಮ್ಮ ಕೈಲಿರುತ್ತೆ. ಆ ಒಂದು ಕಲೆನ ತೋರಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ, ಸೆಲೆಕ್ಟ್ ಆಗಿದೆ. ಇದೆಲ್ಲ ಒಂದು ಸೆಕೆಂಡ್ರಿ, ಬಟ್ ನಮ್ಮ ದೇಶದ ಜನತೆಗೆ ಇಷ್ಟ ಆಗ್ತಿದೆಯಲ್ಲ, ಅದನ್ನು ತುಂಬ ಖುಷಿ ಆಗ್ತಿದೆ. ಅಷ್ಟೊಂದು ಜನ ಎಲ್ಲ ಬಂದಾಗ ಭಾವುಕರಾಗಿ ತುಂಬಾ ವಿಡಿಯೋಗಳನ್ನ ನೀವು ನೋಡಿದಿರ ಅಂತ ಅನ್ಕೊಳ್ತೀನಿ. ಆ ಮೂರ್ತಿಯನ್ನ ನೋಡಿದಂತ ಸಂದರ್ಭದಲ್ಲಿ ಭಾವುಕರಾಗುವಂತ ಕ್ಷಣ ನೋಡಿದಾಗ ನಿಮಗೆ ಏನ್ ಅನ್ಸುತ್ತೆ ಮನಸ್ಸಲ್ಲಿ? ಇಲ್ಲ, ನಾನು ನೋಡಿ, ಅದು ಉದ್ಘಾಟನೆ ಆದ್ಮೇಲೆ ಬಹಳಷ್ಟು ಜನ ಉತ್ತರ ಪ್ರದೇಶ ಅಂದ್ರೆ ಅಯೋಧ್ಯೆಯಲ್ಲಿ ಭೇಟಿ ಮಾಡಿದ್ದೀನಿ. ಎಲ್ಲರ ಬಾಯಲ್ಲೂ ಒಂದು ಹೇಳಲಾರದ ಒಂದು ಸಂತೋಷ, ಎಲ್ಲರಿಗೂ ಒಂದು ಖುಷಿ. ವಿಗ್ರಹ ನೋಡಿದ್ಕೊಳ್ಳೆ ಅವ್ರಿಗೆ ಎಲ್ಲರ ಕಣ್ಣಲ್ಲಿ ನೀರು ಬಂದಿರೋದು ಉಂಟು ಖುಷಿಯಾಗಿ. ಅದು ಲಲ್ಲಲ್ ಮೇಲಿರೋ ಪ್ರೀತಿ ದೇಶದ ಜನತೆಗೆ. ಜೊತೆಗೆ ನಾನು ಅಬ್ಸರ್ವ್ ಮಾಡಿದ್ದೆ ಅಂದರೆ, ನೀವೇನು ಈಗ ಮಾಧ್ಯಮದಲ್ಲಿ ಫೋಟೋ ನೋಡ್ತಾ ಇದೀವಿ ಅದಕ್ಕಿಂತನೂ ಸುಂದರವಾಗಿದ್ದಾರೆ ಎದುರು ನೋಡಲಿಕ್ಕೆ. ದೇಶದ ಜನತೆಗೆ ಒಂದು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಎದುರಿಗೆ ಬಂದು ನೋಡಿ. ನಿಮ್ಮಲ್ಲೆಲ್ಲ ಇನ್ನೂ ತುಂಬ ಮುದ್ದಾಗಿದ್ದಾರೆ, ನಿಮ್ಗೆ ಆಶೀರ್ವಾದ ಮಾಡಲಿ ಎಲ್ಲ ಅಂತ ಹೇಳ್ತೀನಿ. ಈ 6 ತಿಂಗಳ ಜರ್ನಿ ಅರುಣ್ ಯೋಗಿರಾಜ್ ಅವ್ರು ಹೇಳೋದಾದ್ರೆ ಏನು ಹೇಳೋದು, ನಮ್ಮ ಜೀವನದಲ್ಲೇ ಪ್ರಮುಖವಾದ ಏನಂತಾರೆ ಘಟ್ಟ ಅಂತೇನು ಹೇಳ್ಬೋದು. ಅಥವಾ ಇಡೀ ಪ್ರಪಂಚದ ಯಾರಿಗೂ ಸಿಗದಿರೋಂಥ ಅವಕಾಶ ಇದು. ಅದು ಸಿಕ್ಕಿತ್ತು. ಆ ಒಂದು ಅವಕಾಶನ ದೇವ್ರ ದಯೆಯಿಂದ ಅವ್ರು ಏನು ಆದೇಶ ಬಂತು ಆ ಪ್ರಕಾರ ಮಾಡಿ ಈ ಒಂದು ಮಟ್ಟಕ್ಕೆ ಬಂದಿದೆ. ಈ ಒಂದು ಸಮಯದಲ್ಲಿ ನಮ್ಮ ಮನೆತನ, ನಮ್ಮ ತಂದೆ ತಾಯಿ, ನಮ್ಮ ಪತ್ನಿ ವಿಜೇತಾ ಅವರಿರ್ಬೋದು, ತಾಯಿಯವ್ರಿರ್ಬೋದು, ಎಲ್ಲರಿಗೂ ಒಂದು ಧನ್ಯವಾದ ಹೇಳಲಿಕ್ಕೆ ಇಷ್ಟ ಬಯಸ್ತೀನಿ. ಯಾಕಂದರೆ ಅವರು ನನ್ನ 7 ತಿಂಗಳ ಅನುಪಸ್ಥಿತಿಯಲ್ಲಿ ಯಾವುದೇ ರೀತಿಯಾದ ಒಂದು ನನಗೆ ಒತ್ತಡ ಕೊಡದೆ ಮನೆಯ ಬಗ್ಗೆ ನೋಡಿಕೊಂಡು ಎಲ್ಲವನ್ನು ನಿಭಾಯಿಸಿದ್ದಾರೆ. ಈ ಮುಖಾಂತರ ಅವ್ರಿಗೂ ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ. ನಾನು ತುಂಬಾ ಕೇಳಿ ಬರ್ತಾ ಇದ್ದೆ, ನಿಮ್ಮ ಕುಟುಂಬದವರಿಗೂ ಕೂಡ ಫೋನ್ ಮಾಡೋದನ್ನು ಕೂಡ ತುಂಬಾ ಕಡಿಮೆ ಆಗಿತ್ತು, ಮಾತಾಡಕ್ಕೂ ಆಗ್ತಿರ್ಲಿಲ್ಲ ಅಂತ ಹೇಳಿ. ಇಲ್ಲ, ನಾನು ಒಂದು 7 ತಿಂಗಳು ಆಯ್ತು ಮಾತಾಡಿ ಸರಿಯಾಗಿ. ಅದಕ್ಕೆ ಸ್ವಲ್ಪ ಎಲ್ಲ ಕಡೆ ಮಾತಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಈಗ. ಸೊ ನಾವು ಹೊರ ಪ್ರಪಂಚದ ಜೊತೆ ಒಂದು ಸಂಬಂಧನ ಕಟ್ ಮಾಡ್ಕೊಂಡಿದ್ವಿ. ಈ ಒಂದು ಅವಶ್ಯಕತೆಯನ್ನು ಇತ್ತು ಈ ಒಂದು ಕೆಲಸದಲ್ಲಿ. ನಮ್ಮ ಏಕಾಗ್ರತೆ ಎಲ್ಲೂ ತೊಂದರೆ ಆಗಬಾರ್ದು, ಹೆಚ್ಚಿನ ಕಾನ್ಸಂಟ್ರೇಷನ್ ಬೇಕಾಗತ್ತೆ. ಸೊ ಈ ಒಂದು ವಿಷಯದಲ್ಲಿ ನಾವು 100% ಕೊಡಬೇಕಾಗಿರುತ್ತೆ. ಅದರಿಂದ ನಾವು ಯಾವುದೇ ರೀತಿಯಾದ ಲೋಪದೋಷಗಳು ಬರದೇ ಇದ್ದಂಗೆ ನಮ್ಮ ಮನಸ್ಥಿತಿಯಲ್ಲಿ ಬೇರೆ ಏನಂತೀವಿ ಸಮತೋಲನವಾಗಿ ನಮ್ಮ ಮನಸ್ಥಿತಿ ಇಟ್ಕೊಳ್ಳೋದು, ಆನಂದವಾಗಿ ಇಟ್ಕೊಳ್ಳೋದು. ಬೇರೆ ಪ್ರಪಂಚದ ಒಂದು ಸಂಪರ್ಕ ಕಡಿತ ಮಾಡಿಕೊಂಡ್ರೆ ನಮ್ಮದೇ ಆದ ಒಂದು ಸಣ್ಣ ಪ್ರಪಂಚದಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡ್ಬೋದು. ಈ ಒಂದು ಎಲ್ಲ ಯೋಚನೆಗಳು ಮಾಡಿ ನಾವೊಂದು ಈ ಕೆಲಸಗಳನ್ನ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೆ. ಅದೇ ಪ್ರಕಾರ ಮಾಡಿ ಜನಕ್ಕೆ ಇಷ್ಟ ಆಗ್ತಿದ್ದಲ್ಲ, ಅದು ತುಂಬ ಖುಷಿ ಆಗ್ತಿದೆ. ಆ ಮುಖದಲ್ಲಿ ಆ ಭಾವನೆಗಳನ್ನ ತರಕ್ಕೆ ಏನೆಲ್ಲ ಶ್ರಮ ಪಟ್ರಿ ಅಂತ? ಇಲ್ಲ, ಅದು
ಭಾಳ ಹೋಮ್ವರ್ಕ್ ಮಾಡಬೇಕಿತ್ತು ನಮಗೆ. ಅದು ನೋಡಿ, ಆ, ಇತಿಹಾಸ ಇರೋವಂಥ ಜಾಗ, ಇಡೀ ಪ್ರಪಂಚದಾದ್ಯಂತ ಕಾಯ್ತಾ ಇದ್ದೀವಿ. ಇದ್ರದ್ದು ಇಂಪಾರ್ಟೆನ್ಸ್ ಭಾಳ ಗೊತ್ತಿತ್ತು ನನಗೆ. ಅದಕ್ಕೆ ಭಾಳಷ್ಟು ಹೋಮ್ವರ್ಕ್ ಮಾಡಬೇಕಿರುತ್ತೆ, ಭಾಳಷ್ಟು. ಯಾಕಂದರೆ ಹಿಂದೆ ನಾವು ಎಲ್ಲೂ ರಾಮಲಲ್ಲನ ವಿಗ್ರಹ ನೋಡಿಲ್ಲ. ಯಾವ್ದಾದ್ರು ಇತ್ತು, ಜನಕ್ಕೆ ಇಷ್ಟ ಆಯ್ತು, ಅದನ್ನು ಕಾಪಿ ಮಾಡಿ ಮಾಡ್ಬೋದು. ಬಟ್ ಇದು ಹೊಸದಾಗಿ ನಾವು ನಿರ್ಮಿಸ್ಬೇಕಿತ್ತು, ಹೊಸದಾಗಿ ದೇಶಕ್ಕೆ ತೋರಿಸ್ಬೇಕಿತ್ತು. ಅದಕ್ಕೆ ಹೋಮ್ವರ್ಕ್ ಅಂದರೆ ನೋಡಿ, ಒಂದು ಮಕ್ಕಳ ಬಗ್ಗೆ ನಾನು ಚಿಣ್ಣರ ಮೇಳದಲ್ಲಿ ಸಮಯ ಕಳೆದಿದ್ದೀನಿ, ಅಲ್ಲಿ ಯಾರಿಗೂ ಹೇಳಿರಲಿಲ್ಲ. ಇಲ್ಲಿ ಬರೋಕ್ಕೆ ಮುಂಚೆ ಚಿಣ್ಣರ ಮೇಳ ಮೈಸೂರಿನಲ್ಲಿ, ಅದೇ ಸಮಯದಲ್ಲಿ ಮಕ್ಕಳ ಜೊತೆ ಇರ್ತಿದ್ದೆ, ಅಲ್ಲಿ ಕೂತ್ಕೊತಿದ್ದೆ. ನಾನು ಅಷ್ಟು ನನ್ನ ಕಣ್ಣಿಡ್ತಿರ್ಲಿಲ್ಲ ಯಾರು, ಎಲ್ಲ ಆ ಒಂದು ಅಡ್ವಾಂಟೇಜ್ ತೊಗೊಂಡು ಕೂತ್ಕೊಂಡು ಮಕ್ಕಳ ಜೊತೆ ಬರ್ತಿದ್ದೆ. ಜೊತೆಗೆ ಸುಮಾರು, ನಾನು ಈಗಲೇ ಹೇಳಿದ್ದೆ, 1,000ಕ್ಕಿಂತ ಹೆಚ್ಚಿನ ಫೋಟೋಸ್ಗಳನ್ನ ನಾನು ಮಾರ್ಚ್ ಏಪ್ರಿಲಿಂದ ಸೇವ್ ಮಾಡ್ತಾ ಬರ್ತೀನಿ. ಒಂದೊಂದು ಸೆಂಟಿಮೀಟರ್ನೂ ಸಹ ನಾವು ಕಲೆ ಮುಖಾಂತರ ಜನಕ್ಕೆ ತೋರಿಸ್ಬೇಕು ಒಂದು ಅಂತ ತುಂಬ ಹೋಮ್ವರ್ಕ್ ಮಾಡಿದ್ದೀವಿ. ಜೊತೆಗೆ ಆ ಸಮಯದಲ್ಲಿ ನಮ್ಗೆ ಏನು ಮಾಡಬೇಕು ಅಂತ ಒಂದು ಆದೇಶ ನಮಗೆ ಬಂದಿರುತ್ತೆ ಅಲ್ಲೇ ಭಗವಂತನಿಂದ. ಯಾಕಂದರೆ ನೋಡಿ, ನಮಗೆ 100 ರೀತಿ ಮಾಡೋಕ್ಕೆ ಬರುತ್ತೆ, ಅದ್ರಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ಅಲ್ಲಿ ಇದು ಬೇಕು ಇದು ಬೇಡ ಅನ್ನೋ ಒಂದು ನಮಗೆ ಡಿಸೈಡ್ ಮಾಡಲಿಕ್ಕೆ ಒಂದು ಏನಂತೀವಿ, ಆದೇಶ ರೀತಿ ಅಂತ ಅನ್ಬೋದು. ಇಲ್ಲ ಅವರು ಈ ರೀತಿ ಮಾಡು ಅಂತ ನನ್ನ ಕಡೆಯಿಂದ ಮಾಡಿಸಿರ್ಬೋದು. ಈ ರೀತಿ ತಗೊಳ್ಲಿಕ್ಕೆ ಇಷ್ಟಪಡ್ತೀನಿ ನಾನು ಮಾಡಿದೆ ಅನ್ನೋದಕ್ಕಿಂತ. ಇನ್ಸ್ಪೈರ್ ಆಯ್ತು ನಿಮಗೆ ಈ ಮೂರ್ತಿಗೆ? ನಿಮ್ಮ ಮಕ್ಕಳನ್ನೆಲ್ಲ ಅಷ್ಟೊಂದೆಲ್ಲ ನೋಡಿದ್ರೆ ಅದರಲ್ಲಿ ಪ್ರಮುಖವಾಗಿ ಏನು ಇನ್ಸ್ಪೈರ್ ಆಯ್ತು, ಯಾವುದು? ಸರ್, ನನಗೆ ನೋಡಿ, ಇದು ಮಕ್ಕಳದು ಮಗು ಈಗ ರಾಮ ಪ್ರತಿಯೊಬ್ಬರು ಮನೆಗೂ ಪ್ರತಿಯೊಂದು ಮನೆಯವರು ನೆನೆಸ್ಕೋಬೇಕು. ಅವ್ರ ಮನೇಲಿ ಒಬ್ಬರು ಮಗು ಇರ್ತಾರೆ, ಆ ಮಗುನು ಈ ಮುಖಾಂತರ ನೋಡಿ ರಾಮರ ಒಂದು ಗುಣ ಎಲ್ಲರ ಮಕ್ಕಳಲ್ಲೂ ಬರಲಿ, ಅದು ಕನೆಕ್ಟ್ ಆಗಲಿ ಪ್ರತಿಯೊಂದು ಜನಕ್ಕೆ ಅಂತಲೇ ಟ್ರೈ ಮಾಡಿದ್ದು ನಾನು. ಸೊ ನೋಡೋಣ, ಈ ಒಂದು ನನಗೆ ಕಷ್ಟ ಆಗುತ್ತೆ ಈ ಥರ ಮಧ್ಯದಲ್ಲಿ ಮಾತಾಡಿದ್ರೆ. ಅಷ್ಟೇ. ಗೌರವ ಅಂತ ಏನಿದೆ, ಒಂದೊಂದು ಕಲೆಗೂ ಕೂಡ ಒಂದೊಂದು ಯಾವುದು ಫಿಕ್ಸ್ ಮಾಡಬಾರ್ದು ಅಮೌಂಟನ್ನು, ಬಟ್ ಆ ಥರ ಏನಾದರೂ ಗೌರವ ಟ್ರಸ್ಟ್ನಿಂದ ಸಿಗ್ತಾ? ಇಲ್ಲ, ನಾವು ಏನು ಇದುವರೆಗೂ ಏನು ಅದ್ರ ಬಗ್ಗೆ ಏನು ಮಾತುಕತೆ ನಡೆದಿಲ್ಲ. ನೋಡೋಣ, ಈಗ ಮುಗಿದಿದೆ ಕೆಲಸ, ಖುಷಿಯಾಗಿದೆ. ಅವರು ಏನು ನಮಗೆ ಗೌರವಪೂರ್ವಕವಾಗಿ ಕೊಡ್ತಾರೆ ಅದ್ರ ಪ್ರಕಾರ ನಾವು ತಗೊಂತೀವಿ ಅಷ್ಟೇ. ಕೊನೆಯದಾಗ ಒಂದಿಷ್ಟು ಕೇಳ್ತೀನಿ, ಮೋದಿ ಅವ್ರು ಏನು ಹೇಳಿದರು? ಇಲ್ಲ, ಅವಕಾಶ ಸಿಕ್ಕಿಲ್ಲ ಇನ್ನೂ ಭೇಟಿ ಮಾಡಲಿಕ್ಕೆ. ಬಟ್ ನಮ್ಮ ಮೋದಿ ಅವರು ಅನ್ನೋದಕ್ಕಿಂತ ನಮ್ಮ ದೇಶದ ಜನತೆಗೂ ಎಲ್ಲರಿಗೂ ಇಷ್ಟ ಆಗಿದೆಯಲ್ಲ, ಅದು ನಂಗೆ ಭಾಳ ಖುಷಿ ಆಗ್ತಾ ಇದೆ. ಯೋಗಿ ಅವ್ರು ಸಿಕ್ಕಿದ್ರ? ಅವ್ರು ಸಿಕ್ಕಿದ್ರು. ಅವರು ನಿಮಗೆ ಸ್ಪೀಚಲ್ಲಿ ಹೇಳಿದ್ರು, ಲಲ್ಲನ ಒಂದು ಬಗ್ಗೆ ಹೇಳ್ತಾ, ಶಿಲ್ಪಕಾರರಿಗೆ ದೊಡ್ಡ ನಮಸ್ಕಾರ, ಇಷ್ಟು ಸುಂದರವಾಗಿ ಮಾಡಿಕೊಟ್ಟಿದ್ದಾರೆ ಅಂತ ನಮಗೆ ಅವ್ರ ಭಾಷಣದಲ್ಲಿ ಹೇಳಿದ್ರು. ನೀವು ಒಂದ್ಸಲ ಅದು ನೋಡಿದ್ರೆ ಗೊತ್ತಾಗ್ಬೋದು ಅನ್ಸುತ್ತೆ. ಕೊನೆಯದಾಗ ಒಂದು ಪ್ರಶ್ನೆಯನ್ನ ಕೇಳ್ಬಿಡ್ತೀನಿ. ಈ ವಿಡಿಯೋ ಒಂದು ಫೋಟೋ ಆಚೆ ಬಂದ್ಬಿಡ್ತು, ಸೊ ಆ ಬಗ್ಗೆ ಏನು ಹೇಳ್ತೀರಾ? ನೋಡಿ, ನಾನು 7 ತಿಂಗಳಿಂದ ಈ ಥರ ಈಚೆ ಇದ್ದು ಏನೂ ಮಾಡಬಾರ್ದು, ಇದು ಅವತ್ತಿನ ದಿವಸ ಒಂದು ಕ್ಯೂರಿಯಾಸಿಟಿ ಇದೆ ಜನಕ್ಕೆ, ಅವತ್ತು ಬರಲಿ ಅಂತ ಅನ್ಕೊಂಡಿದ್ದೆ. ಅದು ಹೇಗೆ ಬಂತು ನನಗೂ ಗೊತ್ತಾಗಲಿಲ್ಲ. ತುಂಬ ಅಪ್ಸೆಟ್ ಆಗಿಬಿಟ್ಟಿದೆ ನಾನು. ಯಾಕೆ ಇದು ಇಷ್ಟು ಡಿಸಿಪ್ಲಿನ್ ಆಗಿದ್ರು ನನಗೆ ಈ ಥರ ಆಯ್ತಲ್ಲ ಅಂತ ತುಂಬ ಅಪ್ಸೆಟ್ ಆಗಿದ್ದೆ. ಬಟ್ ಈಗ ಕೊನೆಗೆ ನಾನು ಅಂದ್ಕೊಂಡೆ, ಅದು ಪ್ರತಿಷ್ಠಾಪನೆ ಆದಮೇಲೆ ನೋಡಿ, ವಿಗ್ರಹ ನಮಗೆ ಇಲ್ಲಿದ್ದಾಗ ಒಂದು ರೀತಿ ಇರುತ್ತೆ, ಗರ್ಭಗುಡಿಗೆ ಹೋದಾಗ ಅದು ಪ್ರತಿಷ್ಠಾಪನೆ ಆದಮೇಲೆ ಅದರದ್ದು ರೂಪ ಬದಲಾಗುತ್ತೆ ತುಂಬ. ಈಗ ಜನ ಅದನ್ನು ನೋಡ್ಬೋದು ನೀವು, ಹಳೆ ಫೋಟೋಗೂ ಅಥವಾ ಇವಾಗ ಪ್ರತಿಷ್ಠಾಪನೆ ಆದಮೇಲೆ ಇರೋವಂಥ ಲಕ್ಷಣಗಳನ್ನ. ಆಗಿದ್ದಾಗೋಯ್ತು. ನನಗೂ ಆ ಸಮಯ ತುಂಬ ಬೇಜಾರಾಗಿತ್ತು. ಬಟ್ ಈಗ ಖುಷಿ ಆಗ್ತಿದೆ ಎಲ್ಲ ಜನಕ್ಕೂ, ಅದನ್ನು ಮರ್ತಿದ್ದೀನಿ. ದೇಶದ ಜನತೆಗೆ ಒಳ್ಳೇದಾದರೆ ಸಾಕು. ತುಂಬಾ ಧನ್ಯವಾದಗಳು ಅರುಣ್ ಯೋಗಿರಾಜ್ ಅವರೇ. ಇದು ಅರುಣ್ ಯೋಗಿರಾಜ್ ಅವರ ಜೊತೆಗೆ ಪಬ್ಲಿಕ್ ಟಿವಿಯ ಮಾತುಕತೆ. ಸೊ ಕ್ಯಾಮರಾ ಪರ್ಸನ್ ಸುಪ್ರೀತ್ ಜೊತೆಗೆ ಅರುಣ್ ಬಡಿಗೇರ್, ಪಬ್ಲಿಕ್ ಟಿವಿ, ಅಯೋಧ್ಯೆ. ಸೂಪರ್ ಎಕ್ಸ್ಕ್ಲೂಸಿವ್ ಆಗಿ ಬೆಂಗಳೂರಿಗೆ ಹೊರಡೋಕ್ಕಿಂತ ಮುಂಚೆ ರಾಮಲಲ್ಲಾನನ್ನ ಕೆತ್ತಿದಂತಹ ಶಿಲ್ಪಿ ಅರುಣ್ ಯೋಗಿರಾಜ್ ಮಾತನಾಡಿದಂತಹ ಮಾತು ಪಬ್ಲಿಕ್ ಟಿವಿಯೊಂದಿಗೆ. 7 ತಿಂಗಳುಗಳ ಕಾಲ ಹೊರ ಪ್ರಪಂಚದ ಸಂಬಂಧವನ್ನೇ ಕಟ್ ಮಾಡ್ಕೊಂಡಿದ್ದೆ ನಾನು, ಮನೆಯವ್ರಿಗೂ ಸರಿಯಾಗಿ ಸಮಯ ಕೊಡೋಕ್ಕಾಗಿರ್ಲಿಲ್ಲ. ಎಲ್ಲರೂ ಬಂದು ರಾಮಲಲ್ಲನನ್ನ ದರ್ಶನ